ರಸ್ತೆಗಳು ಸರಿ ಇಲ್ಲ, ಹೀಗಾಗಿ ಶಿಕ್ಷಕರು ಶಾಲೆ ಹೋಗ್ತಿಲ್ಲ ಸರ್. ಇದರಿಂದ ಇಲ್ಲ ನನ್ಗೆ ಗೊತ್ತಿಲ್ಲ ಅದೆಲ್ಲ ಮೋಸ್ಟ್ಲಿ ಅದೆಲ್ಲ ಏನಂತ ಅಲ್ಲ ಸಾರಿಗೆ ಅವ್ರು ಬರ್ದಿರ್ಬೋದು, ನನ್ ಗಮನಕ್ಕೆ ಬಂದಿಲ್ಲ. ಬಟ್ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರೋ ಶಿಕ್ಷಕರು ಹೇಳಿದ್ರೆ ತಪ್ಪಾಗುತ್ತೆ, ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಈಗ 1 ನಿಮಿಷ ಹಂಗಾರೆ ಅದಕ್ಕೆ ಅಂತೇಳಿ 7ನೇ ವೇತನ ಜಾಸ್ತಿ ಮಾಡಿದ್ವಲ್ಲ, 40% ನಮ್ದೇ ಜಾಸ್ತಿ, ಹಂಗಾರೆ ನೀನ್ ಅಲ್ಲಿ ಓಡಾಡ್ತಾ ಇಲ್ಲ ಅನ್ಬಿಟ್ಟು ಕಮ್ಮಿ ಮಾಡಕ್ಕಾಗತ್ತ? ಹಂಗಲ್ಲ. ನಾವೆಲ್ಲ ಇದೇನ್ ಗೊತ್ತಾ, ಒಂದು ತಮಗೂ ನಾ ಮನವಿ ಮಾಡ್ತೀನಿ, 46,000 ಶಾಲೆಗಳಿದ್ದಾಗ 1,000 2,000 ಕೊರತೆ ಇದೆ, ನಾನಿಲ್ಲ. ಅದನ್ನ ನೀಗ್ಸಕ್ಕಂತ ವ್ಯವಸ್ಥೆ ಮಾಡೋಣ ತಗೊಳ್ಳಿ. ಅದು ಹಂತವಾಗಿ ಆರಾಮಾಗಿ ಆಗುತ್ತೆ, ಏನು ಇದೆಲ್ಲ. ಹಂಗಂದ ತಕ್ಷಣ ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ. ಯಾರೋ ಒಬ್ರು ಟೀಚರ್ ರೋಡ್ ಸರಿ ಇಲ್ಲ ಅಂತ ಹೋಗಿಲ್ಲ ಅಂದ ತಕ್ಷಣ ಈ 2.5 ಲಕ್ಷ ಟೀಚರ್ಸ್ ಓಡಾಡೋ ಇಲ್ಲ ಅಂತ ಹೇಳ್ಬಿಟ್ರೆ ತಪ್ಪಾಗುತ್ತೆ. ಹಂಗೆ ಬರೋದು. ಒಂದ್ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳ್ಸಕ್ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್, ಅದನ್ನ ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಅಂಡ್ ಅವ್ರ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೆ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ತರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡ್ಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ ನೋಡ್. ಅವ್ರು ಯಾರ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈ ಬಿಜೆಪಿ ಅವ್ರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಇದೆ. ಎಸ್, ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಕೆಲ್ಸಗಳನ್ನ. ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸ್ಬೇಕು ಅಂದಾಗ, ಒಳ್ಳೆಯವ್ರು ನಿಲ್ಲಿಸ್ಬೇಕು ಅಂದಾಗ ಕುತಂತ್ರದಿಂದಾನೇ ಮಾಡಬೇಕು. ಅದ್ರಲ್ಲಿ ನಿಸಿಮ್ರು ಯಾರು ಅಂದ್ರೆ ಬಿಜೆಪಿಯವರು. ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸಿಮ್ರು ಯಾಕೆ ಅಂದ್ರೆ ಬಿಜೆಪಿಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಅವ್ರ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ. ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ, ನಾವೇನು ಹೇಳಿಲ್ಲ. ಅದೆಲ್ಲ ಎಲ್ಲಿಂದ ಶುರು ಆಯ್ತು? ಇಂಥ ಸಂಪ್ರದಾಯ ಬೇಕಾ ನಮಗೆ? ಇನ್ನು 4 ದೀಪಾವಳಿ ಕಾಯ್ಬೇಕು. ಕಾಯ್ಲಿ, ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರಕ್ಕೆ ಹೇಳಿ ಬಿಜೆಪಿ. ಹೌದ್ರಿ, ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು? ಅವ್ರೇನ್ ಮುಖ್ಯಮಂತ್ರಿ ಮಾಡ್ತಾರಂತ? ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ. ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ, ಹೋಗ್ಬಿಟ್ಟು ಆ ಕೆಲಸ ಮಾಡಕ್ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರಕ್ ಆಗ್ಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವ್ರು ಯಾರು ಹೋಗಿ ಒಂದ್ ದಿವಸ ಮಾತಾಡ್ಯಾರ? ಧ್ವನಿ ಇಲ್ದೇ ಇರತಕ್ಕಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯ್ತು ಕ್ಯಾಬಿನೆಟ್ ಅಲ್ಲೂ ಕೂಡ. ಏನು ಈಗ ಮೊನ್ನೆ ಏತ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯ್ತು. ಅದಾದ್ಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆ ಆಗಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಸಮಾನತೆಯ ಆದ್ಯತೆಯನ್ನ ಕೊಡೋದು ನಮ್ಮ ಕರ್ತವ್ಯ. ಅದನ್ನು ಮಾಡಬೇಕಾಗತ್ತೆ. ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಬರೀ ಇಲ್ಲಿಗೆ ಆಗ್ಬೇಕು ಅಲ್ಲಿಗೆ ಆಗ್ಬೇಕು, ಹಂತವಾಗಿ ಆಗ್ಬೇಕಾಗತ್ತೆ. ಮಹದಾಯಿನೂ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು. ಅದಕ್ಕೆ